ದೇವ್ರೆ, ನನ್ನ ಆದಿತ್ಯಂಗೆ ಏನಾಗಿದೆ? ನೀನೇ ಅವನನ್ನು ಕಾಪಾಡಬೇಕು. ಈ ಮನೇಲಿರೋರೆಲ್ಲ ಸ್ವಾರ್ಥಿಗಳು. ಬರೀ ಮನೆ, ಆಸ್ತಿ, ಅಂತಸ್ತು, ಐಶ್ವರ್ಯ ಇದ್ರ ಮೇಲೆ ಮಾತ್ರ ಪ್ರೀತಿ. ನನ್ನ ಆದಿತ್ಯನ ಮೇಲೆ ಒಂಚೂರು ಎಳ್ಳಷ್ಟು ಪ್ರೀತಿ ಇಲ್ಲ ಅವ್ರಿಗೆ. ಎಲ್ಲ ಬರೀ ನಾಟಕ. ನನ್ನ ಆದಿತ್ಯನ ಯಾರು ಕಿಡ್ನಾಪ್ ಮಾಡಿರ್ಬೋದು? ಆ ಮಹೇಂದ್ರನ, ಆ ದುಷ್ಯಂತನ, ಯಾರಿರ್ಬೋದು? ಹೇಗೆ ಕಣ್ಣಿಡಿಲಿ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ? ಏನ್ ಮಾಡ್ಲಿ ಈಗ? ಮೇಡಮ್ ಅವ್ರು ಅಳ್ತಾ ಇದ್ದೀರಾ? ಇದ್ಯಾ ಹೊಸ ನಾಟಕ? ಇನ್ ಕಣ್ಣೀರ್ ಹಾಕೊಂಡು ನಾಟಕ ಮಾಡಿದ್ರೆ ಈ ಮನೆಯವರು ಮತ್ತೆ ಆ ಲಾಯರ್ ಇನ್ನ ನಂಬೋದು. ಆದ್ರೆ ನಾನು ಇನ್ನ ನಂಬಲ್ಲ. ನಿಜ ಹೇಳು, ನನ್ನ ಮಾವನ್ ಎಲ್ಲಿ ಬಚ್ಚಿಟ್ಟಿದ್ಯಾ? ಏನು? ನಾನು ಮಾವನ್ ಬಚ್ಚಿಟ್ಟಿದ್ದೀನಾ? ಹೌದು, ನೀನೇ. ಇಷ್ಟು ದಿನ ನನ್ನ ಮಾವ ಚೆನ್ನಾಗೇ ಇದ್ರು. ಇನ್ ಬಂದಿದ್ ಮೊದ್ಲೇ ದಿನನೇ ಮಾವ ಕಾಣೆ ಆಗ್ಬೇಕಾದ್ರೆ ಅದಕ್ಕೆ ಕಾರಣ ನೀನೇ. ನಾನ್ ಯಾಕೆ ನನ್ನ ಆದಿತ್ಯನ್ ಕಿಡ್ನಾಪ್ ಮಾಡಿಸ್ಲಿ? ಏಯ್, ಮಾತ್ಗೂ ನನ್ನ ಆದಿತ್ಯ ಅಂತ ಬಡ್ಕೋಬೇಡವೆ. ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು, ನಿಜ ಹೇಳು. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೋಡು ಅಂಜಲಿ, ನಿನ್ನೆ ಡಿಸ್ಚಾರ್ಜ್ ಆಗಿ ನೇರವಾಗಿ ಮನೆಗೆ ಬಂದಿದ್ದೀನಿ. ನನಗೆ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ. ಸಂಜು ಬೇರೆ ಕಾಣಿಸ್ತಾ ಇಲ್ವಲ್ಲ. ಅವ್ರಿಗೇನಾಯ್ತೋ ಏನೋ ಅಂತ ಚಿಂತೆ ನನಗೆ ಕಾಡ್ತಾ ಇದ್ರೆ, ನೋಡು, ನನ್ನ ಮೇಲೆ ಇಲ್ಲದ ಸಲ್ಲದ ಆರೋಪ ಎಲ್ಲ ಹೊರಿಸ್ಬೇಡ ಪ್ಲೀಸ್. ನನಗಿಷ್ಟೊಂದು ನೋವು ಕೊಡಬೇಡ. ನೋವು ಕೊಡದ? ಒಂದ್ ವೇಳೆ ನನ್ನ ಮಾವಂಗೆ ಏನಾದ್ರೂ ಆದ್ರೆ ನಾನಿನ್ನ ಸುಮ್ಮನೆ ಬಿಡಲ್ಲ. ನೋಡ್ತಾ ಇರು, ನಾನು ಎಲ್ಲಿ ತಗೊಂಡೋಗಿ ನಿಲ್ಲಿಸ್ತೀನಿ ಅಂತ. ಸಂಜು, ನೀನು ಎಲ್ಲೇ ಇದ್ರು ಮನೆಗೆ ವಾಪಸ್ ಬೇಗ ಬಾ. ನಾನು ನಿನ್ನನ್ನು ಹೇಗೆ ಹುಡುಕ್ಲಿ? ನನಗೆ ಯಾರು ಸಹಾಯ ಮಾಡ್ತಾರೆ? ಈ ಕೆಲಸನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಹೇಗೆ ಕಂಡು ಹಿಡಿಯೋದು? ವಸುಂಧರಾ ಮೇಡಮ್ನವ್ರು ಇಷ್ಟೊಂದು ಪ್ರೀತಿನ ಗುರಾಯಿಸೋದು ನೋಡಿದ್ರೆ ನನ್ನ ಮೇಲೆ ಪ್ರೀತಿ ಹುಕ್ಕಿ ಹರಿತಾರೋ ಆಗಿದೆ. ದುಷ್ಯಂತ್, ನೋಡು, ನಿನ್ ತಲೆ ಹರಟೆ ಮಾತುಗಳನ್ನೆಲ್ಲ ನಿಲ್ಸು. ನಿಜ ಹೇಳು, ನನ್ನ ಆದಿತ್ಯ ಎಲ್ಲಿ? ಅಯ್ಯ, ನನಗೇನು ಗೊತ್ತು? ನೋಡು ದುಷ್ಯಂತ್, ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ. ನನ್ನ ಆದಿತ್ಯ ಎಲ್ಲಿ? ಬೇಕಾದ್ರೆ ನೀನು ಕೈ ಮುಗಿದು ಕೇಳ್ಕೊಂತೀನಿ. ನಿಜ ಹೇಳು, ನನ್ನ ಆದಿತ್ಯ ಎಲ್ಲಿ? ಗೊತ್ತಿಲ್ಲ ಅಂತ ಹೇಳ್ದೆ ತಾನೆ. ಬೇಕಾದ್ರೆ ಹೋಗಿ ಹುಡ್ಕೋ. ನೀನಿಲ್ಲ ಆದಿತ್ಯ ಅಂತ ಜಪ ಮಾಡ್ತಾ ಇರೋ, ಅವನ ದ್ಯಾವಳಿಂದ ಸುತ್ತುತ್ತಾ ಇದ್ದಾನೋ ಏನೋ. ನನ್ನ ಆದಿತ್ಯ ಅವನು ಯಾವತ್ತು ಯಾರ ಹಿಂದೆನೂ ಅಲಿಯೋನಲ್ಲ. ಅಪ್ಪಟ್ಟ ಚಿನ್ನ ಕಣೋ ಅವನು. ಅವನ ಬುದ್ಧಿ ನಿನ್ಗೆಲ್ಲ ಬರಬೇಕು. ಇನ್ನೊಂದು ಜನ್ಮ ಎತ್ತು ಬಂದ್ರು ಅವ್ನ ಕಾಲ್ ಧುಳ್ಗೂ ನಿನ್ ಸಮ ಆಗಲ್ಲ. ನನ್ನ ಆದಿತ್ಯನ್ಗೋಸ್ಕರ ಇಲ್ಲಿಗೆ ಬಂದೆ, ನಿನ್ನನ್ನು ಮಾತಾಡಿಸ್ಬೇಕು ಅಂತ ಅಲ್ಲ, ತಿಳ್ಕೊ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು.
ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್